ಹಿಂದೂಗಳ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಮೊನ್ನೆ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಆದಂತಹ ಕಲ್ಲು ತೂರಾಟ ಇಡೀ ಮದ್ದೂರು ರಣರಂಗವಾಗಿತ್ತು. ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳು ಮದ್ದೂರಿನಲ್ಲಾಯಿತು, ಇಡೀ ಮದ್ದೂರು ಬಂದ್ ಮಾಡಲಾಯಿತು. ಅದಕ್ಕೂ ಮುಂಚೆ ಇಡೀ ಮದ್ದೂರಿನಲ್ಲಿ ಪ್ರತಿಭಟನೆ ಜೋರಾಗಿ ನಡೀತು, ಲಾಠಿ ಚಾರ್ಜ್ ನಡೀತು. ಇವತ್ತೇನಾಗ್ತಾ ಇದೆ ಮದ್ದೂರಿನಲ್ಲಿ 28 ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನಾ ಮೆರವಣಿಗೆ. ಗಣೇಶ ಮೆರವಣಿಗೆ ನಡೀತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಕಾರ್ಯಕರ್ತರು ಸಾವಿರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಸರಿ ಶಕ್ತಿ ಪ್ರದರ್ಶನ ಎಲ್ಲಿ ನೋಡಿದ್ರು ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ಭರ್ಜರಿ ಡ್ಯಾನ್ಸ್ ಮೂಲಕ ಮೆರವಣಿಗೆ ಸಾಗ್ತಾ ಇದೆ. ಬಿಜೆಪಿ ನಾಯಕರ ದಂಡೆ ಇದೆ ಮದ್ದೂರಿನಲ್ಲಿ. ಕಾರಿನಲ್ಲಿ ನಾಯಕರು ರ್ಯಾಲಿ ನಡೆಸಿದ್ದಾರೆ. ಇದು ಮದ್ದೂರಿನಲ್ಲಿ ಈಗ ಆಗ್ತಾ ಇರೋದು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಘೋಷಣೆಗಳು ಮೊಳಗ್ತಾ ಇದೆ. ಹಿಂದೂಗಳು ಈಗಲೂ ಕೂಡ ಒಗ್ಗಟ್ಟಾಗಿಲ್ಲ ಅಂದ್ರೆ ಮುಂದೆ ಭಾರಿ ದೊಡ್ಡ ಕಷ್ಟ ಅಂತ ಏನ್ ಹೇಳಿದ್ರು ಅದನ್ನೇ ಈಗ ಅಸ್ತ್ರವಾಗಿಸ್ಕೊಂಡು ಬಿಜೆಪಿ ನಾಯಕರು ಮುಂದೆ ನಡೀತಾ ಇದ್ದಾರೆ. ಅದನ್ನೇ ಘೋಷವಾಕ್ಯವನ್ನಾಗಿಸ್ಕೊಂಡಿದ್ದಾರೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಘೋಷಣೆ ಮದ್ದೂರಿನಾದ್ಯಂತ ಮೊಳಗ್ತಾ ಇದೆ. 28 ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನಾ ಮೆರವಣಿಗೆ. ಅದು ಯಾರು ಕಲ್ಲು ಹೊಡಿತಾರೆ, ಅದು ಯಾರು ನಮ್ಮನ್ನ ತಡೀತಾರೆ, ನಾವು ನೋಡೇ ಬಿಡ್ತೀವಿ. ನಮ್ಮ ಹಬ್ಬ ನಮ್ಮ ಇಷ್ಟದಂತೆ ನಾವು ಆಚರಿಸ್ತೀವಿ ಅಂತ ಮಂಡ್ಯ ಸಾರ್ವಜನಿಕರು ಕೂಡ ರಸ್ತೆಗಿಳಿದು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ನಾಯಕರಿದ್ದಾರೆ ಸ್ಥಳದಲ್ಲಿ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗಣೇಶ ಹಬ್ಬ ಆಚರಣೆ ಮಾಡೋದಕ್ಕೆ 1000 ರಿಸ್ಟ್ರಿಕ್ಷನ್ ಹಾಕ್ತೀರಿ. ಈಗ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರಲ್ಲ, ಏನ್ ಮಾಡ್ತಾ ಇದ್ರಿ? ಹಾಗಾದ್ರೆ ಏನು ಮಾಡ್ತಾ ಇದ್ರಿ? ಈದ್ ಮಿಲಾದ್ ದಿನ ಗಣೇಶ ವಿಸರ್ಜನೆ ಅಂದ್ರೆ ಅದಕ್ಕೂ ಖ್ಯಾತೆ ತೆಗೆದ್ರು. ಮಸೀದಿ ಮುಂದೆ ಬಂದ್ರೆ ಮ್ಯೂಸಿಕ್ ಆಫ್ ಮಾಡಬೇಕು, ಮಸೀದಿ ಮುಂದೆ ಬಂದ್ರೆ ಮೆರವಣಿಗೆ ಶಾಂತಿಯುತವಾಗಿ ಸಾಗಬೇಕು, ಮಸೀದಿ ಮುಂದೆ ಮೆರವಣಿಗೆಯನ್ನ ನಿಲ್ಸೋ ಹಾಗಿಲ್ಲ, ಯಾರು ಡಾನ್ಸ್ ಮಾಡೋ ಹಾಗಿಲ್ಲ, ಯಾಕಿಷ್ಟು ರಿಸ್ಟ್ರಿಕ್ಷನ್? ಹಾಗಾದ್ರೆ ಈದ್ ಮಿಲಾದ್ ಹಬ್ಬದ ದಿನ ಇದೇ ರಿಸ್ಟ್ರಿಕ್ಷನ್ ಅನ್ನ ಅವರುಗಳಿಗೂ ಹಾಕಿದ್ರ? ಗಣೇಶ ಪೆಂಡಲ್ ಮುಂದೆ ಈದ್ ಮಿಲಾದ್ ಮೆರವಣಿಗೆಯನ್ನ ನಿಲ್ಲಿಸಿ ಡಾನ್ಸ್ ಮಾಡಿದ್ರು. ಹಸಿರು ಧ್ವಜವನ್ನ ಹಿಡಿದು ಮುಸ್ಲಿಂ ಯುವಕರು ಡಾನ್ಸ್ ಮಾಡಿದ್ರು. ಆಗ ಎಲ್ಲಿ ಹೋಯ್ತು ನಿಮ್ಮ ರಿಸ್ಟ್ರಿಕ್ಷನ್? ಹಿಂದೂ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊನ್ನೆಯಿಂದ ಮದ್ದೂರಿನಲ್ಲಿ ನಮ್ಮ ಹಬ್ಬ ನಾವು ಆಚರಣೆ ಮಾಡೋದಕ್ಕೆ ನೂರಾರು ನಿಯಮಗಳನ್ನ ಹೇರ್ತಾರೆ. ಈಗ ಮದ್ದೂರಿನಲ್ಲಿ 28 ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನಾ ಮೆರವಣಿಗೆ. ಮೊನ್ನೆ ಗಲಭೆ ಎಲ್ಲಿ ನಡೀತೋ, ಯಾವ ಮಸೀದಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮತ್ತು ಲಾಠಿ ಚಾರ್ಜ್ ಆಯ್ತೋ ಅಲ್ಲೇ ಮೆರವಣಿಗೆ ಸಾಗುತ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.